ಪಾಕಿಸ್ತಾನಕ್ಕೆ ಮಿಲಿಟರಿಲಿ ಕೊಟ್ಟ ಹೊಡೆತಗಳು ಬೇರೆ, ಡಿಪ್ಲೊಮ್ಯಾಟಿಕಲಿ ಕೊಟ್ಟ ಹೊಡೆತ ಮುಟ್ಟಿ ನೋಡಿಕೊಳ್ಳೋ ಹಾಗಿದೆ. ಒಂದು ನಿರ್ಣಾಯಕ ಹಂತಕ್ಕೆ ಬಂದು ನಿಂತು ನೋಡಿ ಇಡೀ ವಿಷಯ. ಇನ್ನೇನು ಬೇಸಿಗೆ ಶುರುವಾಗಬೇಕು. ರಾವಿ ನದಿಗೆ ಅಣೆಕಟ್ಟನ್ನು ಭಾರತ ಕಟ್ಟಿ ಮುಗಿಸ್ತು. ಒಂದು ಜಲಾಸ್ತ್ರದ ಪ್ರಯೋಗ. ರಾವಿ ನದಿಗೆ ಹೆಚ್ಚುವರಿ ನೀರು ಹರಿದು ಹೋಗುವುದನ್ನು ತಡೆಯುವುದಕ್ಕೆ ಮಾಡಿರುವಂಥ ಮಾಸ್ಟರ್ ಪ್ಲ್ಯಾನ್. ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರ ಗಡಿಯಲ್ಲಿ ಶಹಪುರ್ ಕಂಡಿ ಡ್ಯಾಮನ್ನು ಭಾರತ ಪೂರ್ಣಗೊಳಿಸಿದೆ. ಮುಂದಿನ ತಿಂಗಳು ಮಾರ್ಚ್ 31ನೇ ತಾರೀಕು ಇದು ಲೋಕಾರ್ಪಣೆಯಾಗತ್ತೆ. ಆ ನಂತರ ಭಾರತ ಬೇಕು ಅಂದರೆ ನೀರು ಬಿಡಬಹುದು, ಬೇಡ ಅಂದರೆ ನೀರು ಹಿಡಿದಿಟ್ಟುಕೊಳ್ಳಬಹುದು. ಪಹಲ್ಗಾಮ್ ದಾಳಿಯ ನಂತರ ಮೊದಲಿಗೆ ಭಾರತ ಘೋಷಿಸಿದ್ದು ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದವನ್ನು ನಾವು ರದ್ದು ಮಾಡ್ತಾ ಇದ್ದೀವಿ. ಅದೊಂದು ಬ್ಲಂಡರ್ ಆಗಿತ್ತು ಬಿಡಿ ಭಾರತದ ಕಡೆಯಿಂದ. 1960ರಲ್ಲಾಗಿದ್ದ ಬ್ಲಂಡರ್ ಅದು. ಇಷ್ಟೆಲ್ಲ ಸಲ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕ ದಾಳಿಗಳು ಭಾರತದ ಮೇಲೆ ನಡೆದರೂ ಕೂಡ ಆ ಒಪ್ಪಂದ ಅನೂಚಾನವಾಗಿ ನಡ್ಕೊಂಡು ಹೋಗ್ತಾ ಇತ್ತು, ಪಾಲನೆ ಆಗ್ತಾ ಇತ್ತು ಆ ಒಪ್ಪಂದ. ಅಂತಿಮವಾಗಿ ರಕ್ತ ಮತ್ತು ನೀರು ಒಟ್ಟೊಟ್ಟಿಗೆ ಹರಿಯುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ನಿಲುವನ್ನು ಭಾರತ ತಳೆಯಿತು. ಆವಾಗೊಂದು ವಾದ ಇತ್ತು, ನೀರು ಬಿಡೋದಿಲ್ಲ ಅಂತ ಅಂದ್ಕೊಂಡ್ರು. ಅದನ್ನು ಹಿಡಿದಿಟ್ಕೊಳ್ಳೋಕೆ ಅಣೆಕಟ್ಟುಗಳು ಎಲ್ಲಿದ್ದಾವೆ ನಿಮ್ಮಲ್ಲಿ ಅಂತ. ನ್ಯಾಚುರಲಿ ಹರ್ಕೊಂಡು ಹೋಗ್ಬಿಡುತ್ತೆ ನೀರು ಅಂತ. ಒಂದು ಅಣೆಕಟ್ಟಿನ ನಿರ್ಮಾಣ ಶುರುವಾಗಿತ್ತು, ಹಿಂದೆನೇ ಶುರುವಾಗಿತ್ತು. ಆದರೆ ಕುಂಟ್ಕಂತು ಹೋಗಿ ಕಂಪ್ಲೀಟೇ ಆಗಿರಲಿಲ್ಲ. ಈಗ ಕಂಪ್ಲೀಟ್ ಆಯಿತು. ಏಪ್ರಿಲ್ 22, 2025 ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೆದದ್ದು. 26 ಜನರನ್ನು ಅವರ ಧರ್ಮ ಕೇಳಿ ಕೊಂದು ಹಾಕಿದ್ರು. ಅದಕ್ಕೆ ಪ್ರತೀಕಾರ ಅನ್ನುವಂತೆ ಆಪರೇಷನ್ ಸಿಂಧೂರ್ ಆಗಿದೆ. ನಿಮಗೆಲ್ಲ ನಿಮಗೆ ನೆನಪಿದ್ದರೆ ಸಿಂಧು ನದಿ ನೀರಿನ ಹಂಚಿಕೆ ಒಪ್ಪಂದವನ್ನು ರದ್ದು ಮಾಡ್ತಾ ಇದೆ ಭಾರತ ಅಂತ ಕೂಡ ಘೋಷಣೆ ಮಾಡಿದ್ವಿ. ಒಂದು ಮಿಲಿಟರಿ ಸ್ಟೆಪ್ಪು, ಇನ್ನೊಂದು ಡಿಪ್ಲೊಮ್ಯಾಟಿಕ್ ಸ್ಟೆಪ್. ಭಾರತ ಸಿಂಧು ನದಿ ನೀರಿನ ಹಂಚಿಕೆ ಒಪ್ಪಂದವನ್ನು ರದ್ದು ಮಾಡಿತು. ಅದು ಹೆಂಗೆ ರದ್ದು ಮಾಡಿಬಿಡ್ತಾರೆ? ಯಾಕಂದರೆ ತುಂಬ ದೊಡ್ಡ ಡಿಪೆಂಡೆನ್ಸಿ ಇದೆ ಪಾಕಿಸ್ತಾನದಲ್ಲಿ ಈ ನೀರಿನ ಮೇಲೆ. ಪಾಕಿಸ್ತಾನದ ಕಾಲು ಭಾಗ GDP ನಡೆಯದೆ ಈ ನದಿ ನೀರು ಅಲ್ಲಿ ಹರಿದು ಹೋದ ನಂತರ ಅದರ ಸುತ್ತಲೂ ನಡೆಯುವ ವ್ಯವಹಾರಗಳಿಂದ. ಪಾಕಿಸ್ತಾನದಲ್ಲಿ 80% ಅಗ್ರಿಕಲ್ಚರ್ ಡಿಪೆಂಡ್ ಆಗಿರೋದೇ ಈ ನದಿಗಳ ನೀರಿನಿಂದ, ಸಿಂಧು ಮತ್ತು ಅದರ ಉಪನದಿಗಳ ನೀರಿನಿಂದ. ಇದನ್ನು ಬಹುಶಃ ಪಾಕಿಸ್ತಾನ ನಿರೀಕ್ಷೆ ಮಾಡಿರಲಿಲ್ಲ. ಇದನ್ನು ರದ್ದು ಮಾಡಿಬಿಡ್ತಾರೆ ಅನ್ನೋದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಯಾವ್ಯಾವ ಅಣೆಕಟ್ಟು ಕಟ್ಟುವಂಥ ಯೋಜನೆಗಳು ನಡೀತಾ ಇದ್ವೋ, ಕಾಮಗಾರಿಗಳು ನಡೀತಾ ಇದ್ವೋ, ಆ ಎಲ್ಲ ಕಾಮಗಾರಿಗಳನ್ನು ವಿಪರೀತ ವೇಗವಾಗಿ ಮಾಡೋದಕ್ಕೆ ಶುರು ಮಾಡಿದ್ರು. ಅವುಗಳ ಪೈಕಿ ಕಂಪ್ಲೀಟ್ ಆಗಿರೋದು ಶಹಪುರ್ ಕಂಡಿ ಡ್ಯಾಮ್. ಕಂಪ್ಲೀಟ್ ಆಯಿತು. ಪಾಕಿಸ್ತಾನಕ್ಕೆ ಇನ್ನು ಮುಂದೆ ಹೆಚ್ಚುವರಿ ನೀರು ಹೋಗೋದಕ್ಕೆ ಸಾಧ್ಯ ಇಲ್ಲ. ಆ ನೀರನ್ನು ನಾವು ಭಾರತದೊಳಗೆ ಬರಪೀಡಿತವಾಗಿರುವಂಥ ಪಂಜಾಬ್ ಮತ್ತು ಜಮ್ಮುವಿನ ಭಾಗಗಳಿಗೆ, ಕಥುವಾ, ಸಾಂಬಾ ಜಿಲ್ಲೆಗಳಿಗೆ ಬಳಸಿಕೊಳ್ತೀವಿ. ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾ ಇದ್ದ ನೀರನ್ನು ನಿಲ್ಲಿಸುವುದರಿಂದ ಪಂಜಾಬ್ನಲ್ಲಿ 5,000 ಹೆಕ್ಟೇರ್ ನೀರಾವರಿ ಮಾಡಬಹುದು. 5,000 ಹೆಕ್ಟೇರ್. ಕಾಶ್ಮೀರದಲ್ಲಿ 32,000 ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಕೊಡಬಹುದು. ಅಂದರೆ ಇಷ್ಟು ನೀರಿನಲ್ಲಿ ಅವರು ಕೃಷಿ ಮಾಡ್ತಿದ್ದಾರೆ ಅಂತ ಅರ್ಥ. ಅದು ಪಾಕಿಸ್ತಾನದಲ್ಲೂ ಇಷ್ಟು ನೀರಿನಲ್ಲಿ ಕೃಷಿ ಆಗ್ತಿದೆ. 32,000 ಪ್ಲಸ್ 5,000, 37,000 ಹೆಕ್ಟೇರ್ ಪ್ರದೇಶದಲ್ಲಿ ಪಾಕಿಸ್ತಾನಕ್ಕೆ ನೀರಿಲ್ಲದಂಗಾಗತ್ತೆ. ಲಾಹೋರಿನ ಕುಡಿಯೋ ನೀರು ಡಿಪೆಂಡೆನ್ಸಿ ಇರೋದು ರಾವಿ ನದಿಯ ಮೇಲೆ. ಒಟ್ಟಾರೆಯಾಗಿ ಸಿಂಧು ಮತ್ತು ಸಿಂಧು ನದಿಯ ಉಪನದಿಗಳು ಪಾಕಿಸ್ತಾನದ GDPಗೆ ಕಾಲು ಭಾಗ ಕಾಂಟ್ರಿಬ್ಯೂಟ್ ಮಾಡ್ತವೆ. 80% ಪಾಕಿಸ್ತಾನದ ಕೃಷಿ ಡಿಪೆಂಡ್ ಆಗಿರೋದು ಈ ನೀರಿನ ಮೇಲೆ. ಗೋಧಿ, ಅಕ್ಕಿ, ಹತ್ತಿ ಬೆಳೀತಾರಲ್ಲಿ. ಸಿಂಧು ನದಿ ನೀರಿನ ಒಪ್ಪಂದ ರದ್ದು ಅಂತ ಹೇಳಿದ್ದಕ್ಕೆ ಈಗಾಗಲೇ ಆರ್ಥಿಕತೆ ಹೊಡ್ತಾ ಬಿದ್ದಿದೆ. ಈಗ ಹೆಚ್ಚುವರಿಯಾದ ನೀರನ್ನು ನಿಲ್ಲಿಸ್ತೀವಿ ಅಂದರೆ ಗಾಯದ ಮೇಲೆ ಬರೆ ಹಾಕದಂಗೆ.
ಲಾಹೋರ್, ಪಾಕಿಸ್ತಾನದಲ್ಲಿರುವಂಥ ಪಂಜಾಬಿನ ಪ್ರಾಂತ್ಯ, ಮುಲ್ತಾನ್, ಅಲ್ಲೆಲ್ಲ ಒಂದು ದೊಡ್ಡ ಜಲಕ್ಷಾಮ ಆಗಿಬಿಡಬಹುದೇನೋ. ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್ನಲ್ಲಿ ನಿರ್ಮಾಣವಾದಂಥ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಆಗತ್ತೆ ಅಂತ ಕೆಲವು ಅಂತಾರಾಷ್ಟ್ರೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಹಿಮಾಚಲ ಪ್ರದೇಶದ ರೋಹ್ಟಂಗ್ ಕಣಿವೆಯಲ್ಲಿ ಈ ರಾವಿ ನದಿ ಹುಟ್ಟುತ್ತೆ. ಹಿಮಾಚಲ ಪ್ರದೇಶದ ರೋಹ್ಟಂಗ್ನಲ್ಲಿ ಹುಟ್ಟುತ್ತೆ. ಜಮ್ಮು ಕಾಶ್ಮೀರ ಪಂಜಾಬ್ ಗಡಿ ದಾಟಿ ಪಾಕಿಸ್ತಾನಕ್ಕೆ ಹರಿಯುತ್ತೆ. ಜಮ್ಮುವಿನ ಮಾಧೋಪುರ ಮೂಲಕ ಪಾಕಿಸ್ತಾನಕ್ಕೆ ಹೋಗುತ್ತೆ. ಪಾಕಿಸ್ತಾನದ ಅಹಮದ್ಪುರದಲ್ಲಿ ಚೇನಾಬ್ ನದಿ ಜೊತೆ ರಾವಿ ಸೇರಿಕೊಳ್ಳುತ್ತೆ. ಇದು ಇದನ್ನು ತೋರಿಸ್ತಾ ಇದ್ದೀವಿ ನೋಡಿ, ಮ್ಯಾಪಲ್ಲಿ ತೋರಿಸ್ತಾ ಇದ್ದೀವಿ ರಾವಿ ನದಿಯ ಹರಿವುದು. ಇದಕ್ಕೆ ಶಹಪುರ್ ಕಂಡಿ ಅಣೆಕಟ್ಟು ಕಟ್ಟಬೇಕು ಅನ್ನುವ ಯೋಚನೆ ಬಂದದ್ದೇ 1979ರಲ್ಲಿ. ಎಷ್ಟು ವರ್ಷ ಆಯಿತು ಲೆಕ್ಕ ಹಾಕೊಳ್ಳಿ. 1979ರಲ್ಲಿ ಇದೊಂದು ಪ್ರಸ್ತಾವನೆ ಸಲ್ಲಿಕೆ ಆಯಿತು, ಇಲ್ಲೊಂದು ಡ್ಯಾಮ್ ಕಟ್ಟಬಹುದು ಅಂತ. ನೆನಪಿರಲಿ, ಇಲ್ಲಿ ಡ್ಯಾಮ್ ಕಟ್ಟೋದು, ನೀರನ್ನು ನಾವು ನಿಯಂತ್ರಿಸ್ತೀವಿ ಅಂತ ಹೇಳೋದು ಸಿಂಧೂ ನದಿ ನೀರಿನ ಹಂಚಿಕೆ ಒಪ್ಪಂದದ ಉಲ್ಲಂಘನೆ ಆಗಿರಲಿಲ್ಲ. ಯಾಕೆ ಅಂತ ಹೇಳ್ತೀನಿ ನಿಮಗೆ. ಅಲ್ಲಿ ಪಶ್ಚಿಮ ನದಿಗಳು ಮತ್ತು ಪೂರ್ವ ನದಿಗಳು ಅಂತ ಎರಡು ಥರದ ನದಿಗಳು ಬರ್ತವೆ. ಪಂಜಾಬ್ನ ಪಠಾಣ್ಕೋಟ್ ಜಿಲ್ಲೆಯ ಶಹಪುರ್ ಕಂಡಿಯಲ್ಲಿ ಈ ಡ್ಯಾಮ್ ಕಟ್ಟಬೇಕು ಅನ್ನುವ ಪ್ರಸ್ತಾವನೆ ಬಂದದ್ದು 1979ರಲ್ಲಿ. 1982ರಲ್ಲಿ ಆಗ ಪ್ರಧಾನಮಂತ್ರಿಯಾಗಿದ್ದ ಇಂದಿರಾ ಗಾಂಧಿಯವರು ಇದಕ್ಕೆ ಶಂಕುಸ್ಥಾಪನೆ ಮಾಡಿದರು. ಅವರು ಶಂಕುಸ್ಥಾಪನೆ ಮಾಡಿ 6 ವರ್ಷ ಆದಮೇಲೆ ಅಣೆಕಟ್ಟು, ಅಂದರೆ 6 ವರ್ಷದಲ್ಲಿ ಅಣೆಕಟ್ಟು ಕಟ್ಟಿ ನಿಲ್ಲಿಸಬೇಕು ಅಂತಾಗಿತ್ತು. 1988 ವಾಸ್ ದ ಡೆಡ್ ಲೈನ್. 1988 ಕಟ್ಟಬೇಕಾಗಿತ್ತು ಇದನ್ನು. ಬಟ್ ಕಟ್ಟಿ ಮುಗಿಸಿರುವುದು ಯಾವಾಗ? 2026ರಲ್ಲಿ. ಲೆಕ್ಕ ಹಾಕೊಳ್ಳಿ. ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದ ಮಧ್ಯದಲ್ಲಿ ಅವರವರ ಮಧ್ಯದಲ್ಲಿ ಏನು ಕಿತ್ತಾಟ ಶುರುವಾಯಿತು. ರಾವಿ ನದಿ ನೀರು ಯಾರಿಗೆ ಹೆಚ್ಚಿಗೆ ಸೇರಬೇಕು ಅಂತ. ಕೆಲಸ ನಿಂತು ಹೋಯಿತು. 1995 ಆಗ ಪ್ರಧಾನಮಂತ್ರಿಯಾಗಿದ್ದ PV ನರಸಿಂಹರಾಯರು ಹಂಗೂ ಹಿಂಗೂ ಒಂದು ಮಾತುಕತೆ ನಡೆಸಿ ಮತ್ತೆ ಕೆಲಸ ಶುರು ಮಾಡಿಸಿದ್ರು. 2008ರಲ್ಲಿ ಇದನ್ನು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಲಾಯಿತು. 2013ರಲ್ಲಿ ಮತ್ತೆ ಕಟ್ಟುವ ಕೆಲಸ ಶುರುವಾಯಿತು. ಎರಡು ಸರ್ಕಾರಗಳ ಗಲಾಟೆ, ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ ರಾಜ್ಯ ಸರ್ಕಾರಗಳ ಮಧ್ಯೆ. ನಮ್ಗೆ ಹೆಂಗೆ ಕರ್ನಾಟಕ ತಮಿಳುನಾಡಿನ ಮಧ್ಯದಲ್ಲಿ ಕಾವೇರಿ ಗಲಾಟೆ ಇದೆಯಲ್ಲ, ಅಲ್ಲಿ ಆ ರಾಜ್ಯಗಳ ಮಧ್ಯೆ ರಾವಿ ನದಿ ಗಲಾಟೆ. ಈ ಗಲಾಟೆಗಳ ಮಧ್ಯದಲ್ಲಿ ಲಾಭ ಆಗ್ತಾ ಇದ್ದದ್ದು ಯಾರಿಗೆ ಅಂದರೆ ಪಾಕಿಸ್ತಾನಕ್ಕೆ. ಹೆಚ್ಚುವರಿ ನೀರಲ್ಲಿ ಹರಿದು ಹೋಗ್ತಾ ಇತ್ತು. 2018ರಲ್ಲಿ ಈಗಿನ ಕೇಂದ್ರ ಸರ್ಕಾರ ಮತ್ತೆ ಎರಡು ರಾಜ್ಯಗಳ ಮಧ್ಯದಲ್ಲಿ ಒಂದು ಒಪ್ಪಂದ ಮಾಡಿಸ್ತು. ಒಪ್ಪಂದ ಮಾಡಿಸಿ ಪುನರ್ ನಿರ್ಮಾಣ ಶುರುವಾಯಿತು. 3,394 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ಡ್ಯಾಮ್ ತಯಾರಾಗಿದೆ. ಪಂಜಾಬ್ ಸರ್ಕಾರ 2,694 ಕೋಟಿ ಕೊಡ್ತು. ಕೇಂದ್ರ 700 ಕೋಟಿ ಕೊಡ್ತು. ಕೇಂದ್ರ ಸರ್ಕಾರದಿಂದ 55 ಮೀಟರ್ ಎತ್ತರದ ಡ್ಯಾಮ್ ಇದು. 7.5 ಕಿಲೋಮೀಟರ್ ಜಲವಿದ್ಯುತ್ ಚಾನಲ್ ಇದೆ. 55 ಮೀಟರ್ ಎತ್ತರದ ಡ್ಯಾಮ್. ಸಿಂಧೂ ನದಿ ನೀರಿನ ಒಪ್ಪಂದ, ನದಿ ನೀರು ಹಂಚಿಕೆಯ ಒಪ್ಪಂದ ರದ್ದಾದ ನಂತರದ ಪ್ರಮುಖವಾದ ಬೆಳವಣಿಗೆ. ಯಾಕೆ ರದ್ದಾಯಿತು ಅಂತ ಹೇಳಿದೆ. ಯಾಕಾಗಿತ್ತು ಈ ಒಪ್ಪಂದ? ಯಾಕಾಗಿತ್ತು? ನೆಹರು ಅವರ ಕಾಲದಲ್ಲಿ ಸೆಪ್ಟೆಂಬರ್ 19, 1960ಕ್ಕೆ ವಿಶ್ವ ಬ್ಯಾಂಕಿನ ಮಧ್ಯಸ್ಥಿಕೆಯಲ್ಲಿ ಈ ಒಪ್ಪಂದ ಆಗಿತ್ತು. ವಿಶ್ವ ಬ್ಯಾಂಕಿನ ಮಧ್ಯಸ್ಥಿಕೆಯಲ್ಲಿ ಆಗ ಕಾಂಗ್ರೆಸ್ ಪಕ್ಷದ ಸಂಸದರಾಗಿದ್ದವರು ಕೂಡ ಸಂಸತ್ತಿನಲ್ಲಿ ಇದನ್ನು ವಿರೋಧಿಸ್ತಾರೆ. ನಮಗೆ 20% ನೀರು, ಪಾಕಿಸ್ತಾನಕ್ಕೆ 80% ನೀರು ಕೊಟ್ಟುಬಿಟ್ರಲ್ಲ ನೀವು ಅಂತ. ನೆಹರು ಅವರೊಂದು ಸ್ಪಷ್ಟೀಕರಣ ಕೊಡ್ತಾರೆ. ನೀರು ಕೊಡುವ ಮೂಲಕ ಶಾಂತಿಯನ್ನು ಪಡ್ಕೊಂಡು ಬಂದಿದ್ದೀನಿ ನಾನು ಅಂತ. ನೀರು ಕೊಟ್ಟು ಶಾಂತಿಯನ್ನು ಪಡೆದಿದ್ದೇನೆ. ನೆಹರು ಅವ್ರಿಗೆ ಅದೊಂದು ನಂಬಿಕೆ ಇತ್ತು. ಒಂದು ಗುಡ್ ವಿಲ್ ಜೆಸ್ಚರ್ ತೋರಿಸಿದ್ರೆ ಪಾಕಿಸ್ತಾನ ಶಾಂತವಾಗಿರುತ್ತೆ, ನಮ್ಮಲ್ಲೇನು ಕದನಗಳಾಗೋದಿಲ್ಲ, ಯುದ್ಧಗಳಾಗೋದಿಲ್ಲ ಅಂತ. ಅವರಿದ್ದಾಗ ಆಗಲಿಲ್ಲ. ಅವರಿದ್ದಾಗಿದ್ದು 1947ರ ಆ ಒಂದು ಯುದ್ಧ ಮಾತ್ರ. ಆಮೇಲೆ ಶುರುವಾದವಲ್ಲ ಪ್ರತ್ಯಕ್ಷ ಯುದ್ಧಗಳು. ಪಂಜಾಬ್ನಲ್ಲಿ ಟೆರರಿಸಮ್ಮು, ಕಾಶ್ಮೀರದಲ್ಲಿ ಟೆರರಿಸಮ್ಮು, ಭಾರತದ ಮೂಲೆ ಮೂಲೆಗಳಲ್ಲಿ ವಿಧ್ವಂಸಕ ಕೃತ್ಯಗಳು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ನೀರು ಕೊಡುವ ಮೂಲಕ ಶಾಂತಿಯನ್ನು ಪಡೆದಿದ್ದೇನೆ ಅನ್ನುವ ಅಭಿಪ್ರಾಯ ಇತ್ತು. ಅದು ಸತ್ಯ ಆಗದಿದ್ದಾಗ ನಂತರ ಬಂದವರು ಇದನ್ನು ರದ್ದು ಮಾಡಬಹುದಾಗಿತ್ತು. ಎಂತೆಂಥ ದಾಳಿಗಳು ಏನೇನಾದರೂ ಕೂಡ ಅದು ಒಂದು ಅನೂಚಾನವಾಗಿ ನಡ್ಕೊಂಡು ಹೋಗ್ತಾ ಇತ್ತು ನೋಡಿ. ಸಿಂಧು ಮತ್ತು ಸಿಂಧು ನದಿಯ ಉಪನದಿಗಳ ನೀರು ಹರ್ಕೊಂಡು ಹೋಗ್ತಾ ಇತ್ತು.
ಪಂಡಿತ್ ನೆಹರು ಮತ್ತು ಆವಾಗ ಪಾಕಿಸ್ತಾನದ ಅಧ್ಯಕ್ಷರಾಗಿದ್ದ ಅಯೂಬ್ ಖಾನ್ ಸೇರಿಕೊಂಡು ಹಾಕಿದ್ದ ಸಹಿ ಪಾಕಿಸ್ತಾನಕ್ಕೆ ಮೊನ್ನೆ ತನಕ ಲಾಭ ತರ್ತಾ ಇತ್ತು. ಸಿಂಧು ನದಿ ಮತ್ತು ಸಿಂಧು ನದಿಯ 6 ಉಪನದಿಗಳು ಪಾಕಿಸ್ತಾನಕ್ಕೆ ಪಶ್ಚಿಮ ನದಿಗಳು ಅಂದರೆ ಸಿಂಧು, ಜೀಲಂ, ಚೀನಾಬ್, ಅವುಗಳ ಮೇಲೆ ಪಾಕಿಸ್ತಾನಕ್ಕೆ ಹಕ್ಕು. ಭಾರತಕ್ಕೆ ಪೂರ್ವ ನದಿಗಳು ಅಂತಾರೆ, ಸಟ್ಲೆಜ್, ಬಿಯಾಸ್, ರಾವಿ. ಈ 3 ನದಿಗಳ ಮೇಲೆ ಭಾರತದ ಹಕ್ಕು. ರಾವಿ ನದಿಗೆ ಈಗ ಕಟ್ಟಿ ಮುಗಿಸಿರುವಂಥ ಡ್ಯಾಮ್, ಸಿಂಧು ನದಿ ನೀರಿನ ಹಂಚಿಕೆ ಒಪ್ಪಂದ ಜಾರಿಯಲ್ಲಿದ್ದರೂ ಏನು ತಪ್ಪಲ್ಲ. ಅದು ಜಾರಿಯಲ್ಲಿದ್ದರೂ ಏನು ತಪ್ಪಲ್ಲ. ಆ ಒಪ್ಪಂದದ ಪ್ರಕಾರ 20% ನೀರು ಭಾರತಕ್ಕೆ, 80% ನೀರು ಪಾಕಿಸ್ತಾನಕ್ಕೆ. ಪಶ್ಚಿಮ ನದಿಗಳಿಗೆ ಭಾರತ ಡ್ಯಾಮ್ ಕಟ್ಟೋ ಹಂಗಿಲ್ಲ. ಆ ಒಪ್ಪಂದದ ಪ್ರಕಾರ ಸಿಂಧು, ಜೀಲಂ, ಚೀನಾಬ್ ಆ ನದಿ ನೀರನ್ನು ಮುಟ್ಟಂಗಿಲ್ಲ ಭಾರತ. ಪೂರ್ವ ನದಿಗಳ ಮೇಲೆ ನಮ್ಮ ಹಕ್ಕಿತ್ತು. ರಾವಿ ಸೇರಿದಂತೆ 2 ನದಿಗಳ ಮೇಲೆ ಹಕ್ಕಿತ್ತು. ಬಟ್ ಡ್ಯಾಮ್ ಕಟ್ಕೊಳ್ಳಿಲ್ಲ ನಾವು. ನೀರು ಹರ್ಕೊಂಡು ಹೋಗ್ತಾ ಇತ್ತು, ಹೆಚ್ಚುವರಿಯಾದ ನೀರು ಹರ್ಕೊಂಡು ಹೋಗ್ತಾ ಇತ್ತು. ಪಹಲ್ಗಾಮ್ ದಾಳಿ ಕೋರ್ಸ್ ಬದಲಾವಣೆ ಮಾಡಿತು. ಒಂದು ಕಡೆ ಒಪ್ಪಂದ ರದ್ದು, ಇನ್ನೊಂದು ಕಡೆ ರಾವಿ ನದಿಗೆ ಅಣೆಕಟ್ಟು ನಿರ್ಮಾಣ. ಉಳಿದೆಲ್ಲ ನದಿಗಳಿಗೂ ಅಣೆಕಟ್ಟು ನಿರ್ಮಾಣ ಹಂತ ಹಂತವಾಗಿ ನಡೀತಾ ಇದೆ. ಅವರಿಗೆ ಅವಶ್ಯಕತೆ ಇದ್ದಾಗ ನೀರು ಬಿಡೋದಿಲ್ಲ ನಾವು. ನೀರು ಯಾವಾಗ ಬಿಡ್ತೀವಿ ಅಂದರೆ ನಮ್ಮಲ್ಲಿ ತುಂಬಿ ತುಳುಕ್ತಾ ಇದ್ದಾಗ ನೀರು ಬಿಡ್ತೀವಿ ಅಂತ. ಅಷ್ಟೇ ಸ್ಟ್ರಾಟಜಿ. ನಮ್ಮಲ್ಲಿ ತುಂಬಿ ತುಳುಕ್ತಾ ಇದ್ದಾಗ ನೀರು ಬಿಡ್ತೀವಿ. ತುಂಬಿ ತುಳುಕ್ತಾ ಇದ್ದಾಗ ಅಂದರೆ ಮಳೆಗಾಲದಲ್ಲಿ ಅವ್ರಿಗೆ ಯಾಕೆ ಬೇಕು ನೀರು? ಅವ್ರಿಗೂ ಅವಶ್ಯಕತೆ ಇರೋದಿಲ್ಲ, ಅಲ್ಲೂ ಮಳೆ ಆಗ್ತಿರುತ್ತೆ. ಇದು ಸಿಂಧೂ ನದಿ ನೀರಿನ ಒಪ್ಪಂದದ ರದ್ದು ಮಾಡಿದ್ದರ ಪರಿಣಾಮ. ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್ನಲ್ಲಿ ಜನ ಕುಡಿಯೋ ನೀರಿಗೆ ಹಾಹಾಕಾರ ಪಡ್ತಾ ಇರುವಂಥ ಪರಿಸ್ಥಿತಿ ಲಾಹೋರ್ನಲ್ಲೂ ಬರಬಹುದು ಅಂತ ಸೌತ್ ಏಷ್ಯನ್ ವಾಯ್ಸ್ನವರ ರಿಪೋರ್ಟ್ ಹೇಳ್ತಾ ಇದೆ. ಜನ ದಂಗೆ ಏಳಬಹುದಲ್ಲಿ ಅಂತ. ನೋಡಿ, ಜಮ್ಮು ಕಾಶ್ಮೀರದ ಜಲಶಕ್ತಿ ಸಚಿವರು ಮಾತಾಡಿದ್ರು. ಪಾಕಿಸ್ತಾನಕ್ಕೆ ಹೋಗೋ ನೀರು ನಿಲ್ಲಿಸ್ತಾರಾ ಅಂತ ಪತ್ರಕರ್ತರು ಕೇಳಿದ್ರೆ, ಅದ್ರ ಬಗ್ಗೆ ನೀವ್ಯಾಕೆ ಯೋಚನೆ ಮಾಡ್ತೀರಿ ಅಂತಾರೆ ಅವರು. ಜಾವೇದ್ ಅಹಮದ್ ರಾಣಾ, ಕಾಶ್ಮೀರದ ಜಲಶಕ್ತಿ ಸಚಿವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.